ಪೆಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಉಗ್ರವಾದಿಗಳು ಭಾರತೀಯರ ಪ್ಯಾಂಟ್ ಅನ್ನ ಬಿಚ್ಚಿ ಅವರು ಮುಸ್ಲಿಂ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಅವರನ್ನ ಸಾಯಿಸಿದ್ದಾರೆ ಅಲ್ವಾ. ಇದಕ್ಕೆ ಪ್ರತೀಕಾರವಾಗಿ ತೆಹರಿಕೆ ತಾಲಿಬಾನ್ ಮೊನ್ನೆ ಈ ಮ್ಯಾಪ್ ಅಲ್ಲಿ ಕಾಣ್ತಾ ಇರುವ ನಾರ್ತ್ ವಜಿರಿಸ್ತಾನ್ ಅಲ್ಲಿ 50 ಜನ ಪಾಕಿಸ್ತಾನ ಸೈನಿಕರನ್ನ ಹಿಡ್ಕೊಂಡು ಅವರ ಬಟ್ಟೆಯನ್ನ ಬಿಚ್ಚಿಸಿ ಅವಮಾನ ಮಾಡಿದ್ದಾರೆ. ಈ ಫೋಟೋವನ್ನ ನೋಡಿ, ಪಾಕಿಸ್ತಾನ ಸೈನಿಕರ ಬಟ್ಟೆಯನ್ನ ಬಿಚ್ಚಿಸಿ ಅಂದ್ರೆ ಅವರ ಯೂನಿಫಾರ್ಮ್ ಅನ್ನ ತಗ್ಸಿ ಅವರನ್ನ ನಗ್ನವಾಗಿ ಮಾಡಿ ನಂತರ ಅವರನ್ನ ಬಂಧಿಸಿದ್ದಾರೆ. ಇದು ಕೇವಲ ಟ್ರೈಲರ್ ಅಷ್ಟೇ. ಇನ್ಮೇಲೆ ಇಂತಹ ಘಟನೆಗಳು ನಡೀತಲೇ ಇರುತ್ತೆ. ಇಂಡಿಯನ್ ಆರ್ಮಿ ಪಾಕಿಸ್ತಾನದ ಮೇಲೆ ಆಪರೇಷನ್ ಪೈಥಾನ್ ಅನ್ನ ಶುರು ಮಾಡಲಿದೆ. ಉರಿ ಟೈಮ್ ಅಲ್ಲಿ ಮಾಡಿದ್ದು ಆಪರೇಷನ್ ಸ್ನೇಕ್ ಡ್ರ್ಯಾಗನ್. ಅಂದ್ರೆ ಹಾವಿನ ಲಕ್ಷಣಗಳು ಹೇಗಿರುತ್ತೆ ಹಾಗೆ ಸಡನ್ ಆಗಿ ಪೊದೆಗಳ ಒಳಗಡೆಯಿಂದ ಬಂದು ಶತ್ರುಗಳ ಮೇಲೆ ದಾಳಿ ಮಾಡುತ್ತೆ. ಆದ್ರೆ ಈ ಬಾರಿ ಉಗ್ರವಾದಿಗಳ ಮೇಲೆ ಇಂಡಿಯನ್ ಆರ್ಮಿ ಮಾಡ್ತಾ ಇರೋದು ಆಪರೇಷನ್ ಪೈಥಾನ್. ಪೈಥಾನ್ ಹಾವಿನ ಲಕ್ಷಣಗಳು ಏನು? ನಿಧಾನವಾಗಿ ಶತ್ರುವನ್ನ ಸುತ್ತುವರೆದು ಬಿಗಿಯಾಗಿ ಶತ್ರುವನ್ನ ತನ್ನ ಹಿಡಿತದಲ್ಲಿ ಬಂಧಿಸೋದು, ಅದಕ್ಕೆ ಉಸಿರಾಡೋದಕ್ಕೆ ಆಗದಷ್ಟು ಬಿಗಿಯಾಗಿ ಬಂಧಿಸಿ ಪ್ರಜ್ಞೆ ತಪ್ಪೋ ತರ ಮಾಡಿ ಆ ನಂತರ ಅದನ್ನ ತಿಂದು ತನ್ನ ಹೊಟ್ಟೆಯನ್ನ ತುಂಬಿಸ್ಕೊಳ್ಳೋದು. ಈಗ ಇಂಡಿಯನ್ ಆರ್ಮಿ ಕೂಡ ಸೇಮ್ ಇದೇ ಪ್ಲಾನಿಂಗ್ ಅಲ್ಲಿ ಪಾಕಿಸ್ತಾನಕ್ಕೆ ಚೆಕ್ ಇಡ್ತಾ ಇದೆ. ಜಸ್ಟ್ ಈಗ ತಾನೇ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಮ್ಮ ಇಂಡಿಯನ್ ಆರ್ಮಿ ಆಪರೇಷನ್ ಪೈಥಾನ್ ಶುರು ಮಾಡೋದಕ್ಕೂ ಮೊದಲೇ ಆಪರೇಷನ್ ಸಿಂಧೂರವನ್ನ ಶುರು ಮಾಡಿದೆ. ಅಂದ್ರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಹಾಗೂ ಪಾಕಿಸ್ತಾನದಲ್ಲಿರುವ 9 ಉಗ್ರವಾದಿ ಶಿಬಿರಗಳ ಮೇಲೆ ಮಿಸೈಲ್ ದಾಳಿಯನ್ನ ಮಾಡಿದೆ. ಅದರ ರಿಯಲ್ ಫೋಟೇಜ್ ಅನ್ನ ಪಾಕಿಸ್ತಾನ್ ಮೀಡಿಯಾನೇ ಶೇರ್ ಮಾಡ್ಕೊಂಡಿದೆ. ಈ ದಾಳಿಯಲ್ಲಿ ತುಂಬಾ ಜನ ಉಗ್ರವಾದಿಗಳು ಸತ್ತು ಹೋಗಿದ್ದಾರೆ. ಅಷ್ಟಕ್ಕೂ ಈ ಆಪರೇಷನ್ಗೆ ಸಿಂಧೂರ ಅನ್ನುವ ಹೆಸರು ಯಾಕೆ ಇಟ್ಟಿದ್ದಾರೆ ಅಂದ್ರೆ, ಪೆಹಲ್ಗಾಮ್ ದಾಳಿಯಲ್ಲಿ ತುಂಬಾ ಜನ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರವನ್ನ ಆ ಉಗ್ರವಾದಿಗಳು ದೂರ ಮಾಡಿದ್ದಾರೆ. ಅದಕ್ಕೆ ಈ ಆಪರೇಷನ್ ನ ಹೆಸರು ಸಿಂಧೂರ ಅಂತ ಇಡಲಾಗಿದೆ. ಈ ಆಪರೇಷನ್ ಸಿಂಧೂರದ ಬಗ್ಗೆ ಮತ್ತೊಂದು ಡೀಟೇಲ್ ಆಗಿ ವಿಡಿಯೋವನ್ನ ಮಾಡ್ತೀನಿ. ಅದಕ್ಕೂ ಮೊದಲು ಈ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ವಿಡಿಯೋದಲ್ಲಿ ಇರುವ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೂ ಜೈ ಹಿಂದ್ ಅಂತ ಕಾಮೆಂಟ್ ಮಾಡಿ. ಇಂಡಿಯನ್ ಆರ್ಮಿ ಎಲ್ಲಾ ಕಡೆಯಿಂದ ನಿಧಾನವಾಗಿ ಪಾಕಿಸ್ತಾನವನ್ನ ಸರೌಂಡ್ ಮಾಡ್ತಿದೆ. ಈ ಸರೌಂಡಿಂಗ್ ನ ಭಾಗವಾಗಿ ಟಿಟಿಪಿ ಮತ್ತು ಬಲೂಚಿಸ್ತಾನ್ ಫೈಟರ್ಸ್ ಇಂಡಿಯಾಗೆ ಸಾಥ್ ಕೊಡ್ತಿದ್ದಾರೆ. ವಜಿರಿಸ್ತಾನ್ ಅಲ್ಲಿರುವ ಪಾಕ್ ಆರ್ಮಿ ಕ್ಯಾಂಪ್ ಅಲ್ಲಿ ಹೆಚ್ಚು ಕಡಿಮೆ 50 ಜನ ಪಾಕ್ ಸೈನಿಕರು ತಾಲಿಬಾನ್ ಗಳಿಗೆ ಸರೆಂಡರ್ ಆಗಿದ್ದಾರೆ. ಸರೆಂಡರ್ ಆಗೋದು ಪಾಕಿಸ್ತಾನಕ್ಕೆ ಇದೇನು ಮೊದಲಲ್ಲ. 1971ನೇ ಯುದ್ಧದಲ್ಲಿ ಹೇಗೆ 90,000 ಜನ ಪಾಕಿ ಸೈನಿಕರು ಇಂಡಿಯನ್ ಆರ್ಮಿಗೆ ಸರೆಂಡರ್ ಆಗಿ ತಮ್ಮ ಬಟ್ಟೆಯನ್ನ ಬಿಚ್ಚಿದ್ರು, ಸೇಮ್ ಅದೇ ರೀತಿಯಲ್ಲಿ ತಮ್ಮ ಯೂನಿಫಾರ್ಮ್ ಅನ್ನ ಬಿಚ್ಚಿ ಅವಮಾನಕರವಾಗಿ ಸರೆಂಡರ್ ಆಗಿದ್ದಾರೆ. ಪ್ರಸ್ತುತ ಪಾಕಿಸ್ತಾನದಿಂದ ಇಂಡಿಯಾ 3 ಡಿಫರೆಂಟ್ ಯುದ್ಧಗಳನ್ನ ಶುರು ಮಾಡಿದೆ. ಕೆಲವು ದಿನಗಳ ಹಿಂದೆ ಬಂದ ಈ ಆರ್ಟಿಕಲ್ ಅನ್ನು ನೋಡಿ, ಪಾಕಿಸ್ತಾನ ಆರ್ಮಿ 54 ಜನ ಟಿಟಿಪಿ ಫ್ರೀಡಂ ಫೈಟರ್ಸ್ ಅನ್ನ ಸಾಯಿಸಿದೆ. ಇದಕ್ಕೆ ಪ್ರತೀಕಾರವಾಗಿ ಮೊನ್ನೆ ಟಿಟಿಪಿ ಫೈಟರ್ಸ್ 50 ಜನ ಪಾಕ್ ಸೈನಿಕರನ್ನ ಸರೆಂಡರ್ ಆಗೋ ರೀತಿ ಮಾಡಿದ್ದಾರೆ. ಏಪ್ರಿಲ್ 28ರಲ್ಲಿ ಬಂದ ಈ ಆರ್ಟಿಕಲ್ ಅನ್ನು ನೋಡಿ, ಇಂಡಿಯನ್ ಎನ್ವೈ ಮೀಟ್ಸ್ ತಾಲಿಬಾನ್. ಅಂದ್ರೆ ಇಂಡಿಯಾ ಟಿಟಿಪಿ ಮೂಲಕ ಪಾಕಿಸ್ತಾನಕ್ಕೆ ನರಕವನ್ನ ತೋರಿಸ್ತಾ ಇದೆ. ಟಿಟಿಪಿ 2007ರಿಂದ ಈ ಮ್ಯಾಪ್ ಅಲ್ಲಿ ಕಾಣ್ತಾ ಇರುವ ಖೈಬರ್ ಪಖ್ತಾವಾ ಅನ್ನುವ ರಾಜ್ಯವನ್ನ ಸಪರೇಟ್ ದೇಶವಾಗಿ ಮಾಡ್ಬೇಕಂತ ನೋಡ್ತಾ ಇದೆ. ಈ ಟಿಟಿಪಿಗೆ ಅಫ್ಘಾನಿಸ್ತಾನ್ ನಲ್ಲಿರುವ ತಾಲಿಬಾನ್ ಸರ್ಕಾರ ಕೂಡ ಫುಲ್ ಸಪೋರ್ಟ್ ಅನ್ನ ಮಾಡ್ತಾ ಇದೆ. ಟಿಟಿಪಿ ನ ಉದ್ದೇಶ ಈ ಪ್ರದೇಶದಲ್ಲಿ ಶರಿಯಾ ರೂಲ್ ಅನ್ನ ತರೋದು. ಇಲ್ಲಿ ಪಾಕಿಸ್ತಾನ ಎಂಪಿ ಒಬ್ರು ಮೀಡಿಯಾದ ಮುಂದೆ ಏನನ್ನ ಹೇಳ್ತಿದ್ದಾರೆ ಗೊತ್ತಾ, ಕಾಶ್ಮೀರದ ಬಗ್ಗೆ ಕಿತ್ತಾಡೋದ್ರ ಬದಲಿಗೆ ಮೊದಲು ಅಫ್ಘಾನಿಸ್ತಾನ್ ಗಡಿಯಲ್ಲಿ ಏನಾಗ್ತಾ ಇದೆ ಅಂತ ನೋಡಿ. ನಮ್ಗೆ ಕಾಶ್ಮೀರದ ಸಮಸ್ಯೆಗಿಂತ ಟಿಟಿಪಿ ಸಮಸ್ಯೆ ತುಂಬಾನೇ ದೊಡ್ಡದು. ಮೊದಲು ನಮ್ಮ ಮನೆಯನ್ನು ಶುದ್ಧಿ ಮಾಡ್ಕೊಂಡು ಆಮೇಲೆ ಬೇರೆಯವರ ಮೇಲೆ ನಾವು ಜಗಳಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಮೊನ್ನೆ ಬಲೂಚಿಸ್ತಾನ್ ಅಲ್ಲಿರುವ ಮಂಗೋಚರ್ ಟೌನ್ ಅನ್ನ ಬಲೂಚ್ ಸೈನ್ಯ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿರುವ ಒಂದು ಹೆದ್ದಾರಿಯನ್ನೇ ಅವರು ಸಂಪೂರ್ಣವಾಗಿ ಬ್ಲಾಕ್ ಮಾಡಿದ್ದಾರೆ. ಅಲ್ಲಿರುವ ಗವರ್ಮೆಂಟ್ ನ ಬಿಲ್ಡಿಂಗ್ಸ್ ಮೇಲೆ ದಾಳಿ ಮಾಡಿದ್ದಾರೆ. ಆ ದಾಳಿಯಲ್ಲಿ ಸುಮಾರು 10 ಜನ ಪಾಕಿ ಸೈನಿಕರನ್ನ ಅವರು ಸಾಯಿಸಿದ್ದಾರೆ. ಅಷ್ಟೇ ಅಲ್ಲ ಗುರು, ಬಲೂಚಿಸ್ತಾನ್ ಅಲ್ಲಿ ಪಾಕಿಸ್ತಾನ ಸೈನಿಕರು ಕಾಣಿಸ್ಕೊಂಡ್ರೆ ಸಾಕು ಅವರನ್ನ ಸಾಯಿಸ್ತಾ ಇದ್ದಾರೆ. ಬಲೂಚ್ ಫೈಟರ್ಸ್ ಪಾಕ್ ಸೈನಿಕರನ್ನ ಒಳಗಡೆ ಬರ್ದೇ ಇರೋ ರೀತಿ ಹೈವೇಯಲ್ಲಿರುವ ಎಲ್ಲಾ ಟೋಲ್ಸ್ ಅನ್ನ ಕೂಡ ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡಿದ್ದಾರೆ. ಪ್ರಸ್ತುತ ಪಾಕಿಸ್ತಾನ್ ತನ್ನ ವೆಸ್ಟರ್ನ್ ಬಾರ್ಡರ್ಸ್ ಅಲ್ಲೇ ಫೈಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂತದ್ರಲ್ಲಿ ಇಂಡಿಯನ್ ಆರ್ಮಿ ಮುಂದೆ ನಿಂತ್ಕೊಳ್ಳಕಾದ್ರೂ ಆಗುತ್ತಾ ಅವರ ಕೈಯಲ್ಲಿ? ನೀವೇ ಹೇಳಿ. ವೆಸ್ಟರ್ನ್ ಬಾರ್ಡರ್ಸ್ ಅಲ್ಲಿ F-16 ಫೈಟರ್ ಜೆಟ್ ಕಳಿಸಿ ಟಿಟಿಪಿ ಹಾಗೂ ಬಲೂಚ್ ಫೈಟರ್ಸ್ ಅನ್ನ ನೀವು ಭಯಪಡಿಸಬಹುದು. ಆದ್ರೆ ಇಂಡಿಯನ್ ಆರ್ಮಿಯನ್ನ ಭಯಪಡಿಸೋದು ಅಷ್ಟೊಂದು ಸುಲಭ ಅಲ್ಲ. ಇದೇ ಸರಿಯಾದ ಸಮಯ ನಮ್ಗೆ. ಪಾಕಿಸ್ತಾನ ಸೈನಿಕರನ್ನ ಇಂಡಿಯನ್ ಆರ್ಮಿ ಮ್ಯಾರಥಾನ್ ಮಾಡಿಸ್ತಾ ಇದೆ. ಇಂಡಿಯನ್ LOC ಅಲ್ಲಿ ಆಯುಧಗಳನ್ನ ಸಿದ್ಧ ಮಾಡಿ ಇಟ್ಕೊಂಡಿದೆ. ರಫೇಲ್ ಅನ್ನ ಇಳಿಸಿದೆ. ಇದರಿಂದ ಭಯ ಬಿದ್ದ ಪಾಕ್ ಸೈನಿಕರು ಈ ಬಲೂಚಿಸ್ತಾನ್ ಖೈಬರ್ ಪಖ್ತಾವಿಂದ LOC ಕಡೆ ಆಲ್ರೆಡಿ ಬಂದಿದ್ದಾರೆ. ಈಗ BLA ಹಾಗೂ ಟಿಟಿಪಿ ಫೈಟರ್ಸ್ ಗೆ ಬಲೂಚಿಸ್ತಾನ್ ಅಲ್ಲಿ ಅಡ್ಡ ಬರೋದಕ್ಕೆ ಯಾರಿಂದಾನೂ ಸಾಧ್ಯವಿಲ್ಲ. BLA
ಗವರ್ಮೆಂಟ್ ಬಿಲ್ಡಿಂಗ್ಸ್ ಅಲ್ಲಿರುವ ಪಾಕಿಸ್ತಾನ್ ಮಿಲಿಟರಿ ಅಧಿಕಾರಿಗಳನ್ನ ಬಂದಿಗಳಾಗಿ ಮಾಡ್ಕೊಂಡಿರುವ ನ್ಯೂಸ್ ಈಗ ಹೊರಗಡೆ ಬರ್ತಾ ಇದೆ. ಇಂಡಿಯನ್ ಆರ್ಮಿ ಗಡಿಯಲ್ಲಿ ಯುದ್ಧ ಶುರು ಮಾಡೋದಕ್ಕೂ ಮೊದಲೇ ಪಾಕಿಸ್ತಾನದ ಒಳಗಡೆ ಬಲೋಚಿಗರ ಮೂಲಕ ಯುದ್ಧವನ್ನ ಶುರು ಮಾಡಿದೆ. ಬಲೂಚಿಸ್ತಾನ್ ಪ್ರಜೆಗಳಿಗೆ ಸಪರೇಟ್ ದೇಶ ಬೇಕು, ಪಾಕಿಸ್ತಾನ್ ಮುರಿಬೇಕು. ಇಂಡಿಯನ್ ಆರ್ಮಿ LOC ಅಲ್ಲಿ ಇನ್ನು 1 ತಿಂಗಳು ಪಾಕಿಸ್ತಾನ ಆರ್ಮಿಯನ್ನ ಬ್ಯುಸಿಯಾಗಿಟ್ರೆ ಸಾಕು. ಆ ಕಡೆ ಬಿಯಲ್ಲೇ ಬಲೂಚಿಸ್ತಾನ್ ಅಲ್ಲಿರುವ ಎಲ್ಲಾ ನಗರಗಳನ್ನ ಸ್ವಾಧೀನ ಮಾಡಿಕೊಳ್ಳುತ್ತೆ. ಇನ್ನು TTP ಖೈಬರ್ ಪಖ್ತಾವನ್ ಅಲ್ಲಿರುವ ಎಲ್ಲಾ ಡಿಸ್ಟ್ರಿಕ್ಟ್ ಗಳನ್ನ ಸ್ವಾಧೀನ ಮಾಡಿಕೊಂಡು ಅಲ್ಲಿ ಶರಿಯಾ ರೂಲ್ ಅನ್ನ ಅಮಲು ಮಾಡಿ ಶರಿಯಾ ಜೆಂಡವನ್ನ ಹಾರಿಸುತ್ತೆ. ಒಂದು ಕಡೆ ಖೈಬರ್ ಪಖ್ತಾವಲ್ಲಿ TTP ಫೈಟರ್ಸ್ ಪಾಕಿಸ್ತಾನ ಸೈನಿಕರ ಪ್ಯಾಂಟುಗಳನ್ನ ಬಿಚ್ಚಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಪಾಕಿಸ್ತಾನ ಆರ್ಮಿ ಅಬ್ದಾಲಿ ಅನ್ನುವ 450 ಕಿಲೋಮೀಟರ್ ಬಲಿಸ್ಟಿಕ್ ಮಿಸೈಲ್ ಅನ್ನ ಪ್ರಯೋಗ ಮಾಡ್ತಿದೆ. ಈ ಪ್ರಯೋಗದ ನಂತರ ಅಲ್ಜೀರಿಯಾ, ಗಲ್ಫ್ ಮೀಡಿಯಾಗಳೆಲ್ಲ ವಾವ್ ಸೂಪರ್ ಅಂತ ಹೊಗಳ್ತಾ ಇದ್ದಾರೆ. ಇದನ್ನ ಎಲ್ಲಾ ಮೀಡಿಯಾ ಚಾನಲ್ಸ್ ಪಾಕಿಸ್ತಾನ ಯಾರು ಮಾಡದೇ ಇರುವ ಒಂದು ದೊಡ್ಡ ಸಾಧನೆ ಮಾಡಿರೋ ತರ ಹೊಗಳ್ತಾ ಇದ್ದಾರೆ. ಈ ಅಬ್ದಾಲಿ ಅನ್ನೋದು ಒಂದು ಬಚ್ಚಾ ಮಿಸೈಲ್ ಅಷ್ಟೇ. ಇದರ ರೇಂಜ್ ಕೇವಲ 450 ಕಿಲೋಮೀಟರ್ ಅಷ್ಟೇ. ಅಂದ್ರೆ ಇದು 450 ಕಿಲೋಮೀಟರ್ ದೂರದಲ್ಲಿರುವ ಟಾರ್ಗೆಟ್ ಅನ್ನ ಹಿಟ್ ಮಾಡಬಲ್ಲದು. ಇದು ಅಣು ಆಯುಧಗಳನ್ನ ಕೂಡ ತೆಗೆದುಕೊಂಡು ಹೋಗಬಲ್ಲದು. ಆದ್ರೆ ಇಂಡಿಯಾ ಬಳಿ S-400 ಇದೆ. S-400 ಉಕ್ರೇನ್ ನ ಯುದ್ಧದಲ್ಲಿ F-16 ಹಾಗೂ ಬಾಲಿಸ್ಟಿಕ್ ಮಿಸೈಲ್ ಗಳನ್ನ ಗಾಳಿಯಲ್ಲಿ ಧ್ವಂಸ ಮಾಡಿತ್ತು. ಇಂಡಿಯಾದ ಬಳಿ ಇರುವ ಅಗ್ನಿ 2 ರೇಂಜ್ 2200 ಕಿಲೋಮೀಟರ್. ದಿಲ್ಲಿಯಿಂದ ಅಗ್ನಿಯನ್ನ ಲಾಂಚ್ ಮಾಡಿದ್ರೆ ಲಾಹೋರ್, ಕರಾಚಿ, ರಾವಲ್ಪಿಂಡಿ ನಗರಗಳಲ್ಲಿ ಮಿಸೈಲ್ ಬೀಳುತ್ತೆ. ಅವರ ಅಬ್ದಾಲಿ ಮಿಸೈಲ್ ಗಳು ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್, ಅಂದ್ರೆ ಭೂಮಿಯಿಂದ ಇದನ್ನ ಲಾಂಚ್ ಮಾಡಿದ್ರೆ ಶತ್ರುವಿನ ಭೂಮಿ ಮೇಲೆನೆ ದಾಳಿ ಮಾಡುತ್ತೆ. ಆದ್ರೆ ಇಂಡಿಯಾದ ಬ್ರಹ್ಮೋಸ್ ಮಿಸೈಲ್ ನ ರೇಂಜ್ ಬಂದು 450 ಕಿಲೋಮೀಟರ್. ಆದ್ರೆ ಬ್ರಹ್ಮೋಸ್ ಅನ್ನ ಸಮುದ್ರದಿಂದ, ಗಾಳಿಯಲ್ಲಿ ಹಾಗೂ ನೆಲದ ಮೇಲಿಂದ ಕೂಡ ಲಾಂಚ್ ಮಾಡಬಹುದು. ಅಂದ್ರೆ 3 ವಿಧಗಳಲ್ಲಿ ಈ ಮಿಸೈಲ್ ಅನ್ನ ಲಾಂಚ್ ಮಾಡಬಹುದು. INA ಸಬ್ಮೆರಿನ್ ಗಳ ಮೂಲಕ ಸಮುದ್ರದಿಂದ ಕೂಡ ಬ್ರಹ್ಮೋಸ್ ಅನ್ನ ಲಾಂಚ್ ಮಾಡಬಹುದು. ಇಂಡಿಯನ್ ನೇವಿ ಬಳಿ ಇರುವ ಡಿಸ್ಟ್ರಾಯರ್ಸ್ ನ ಮೂಲಕ ಇದನ್ನ ಸಮುದ್ರದಿಂದ ಕೂಡ ಲಾಂಚ್ ಮಾಡಬಹುದು. ಜೊತೆಗೆ ಯುದ್ಧ ವಿಮಾನಗಳ ಮೂಲಕ ಗಾಳಿಯಲ್ಲಿ ಇದನ್ನ ಲಾಂಚ್ ಮಾಡಬಹುದು. ಅಷ್ಟೇ ಅಲ್ಲ, S-400 ಮೂಲಕ ಭೂಮಿಯಿಂದ ಕೂಡ ಇದನ್ನ ಲಾಂಚ್ ಮಾಡಬಹುದು. ಬ್ರಹ್ಮೋಸ್ ಅನ್ನೋದು ಬರೀ ಮಿಸೈಲ್ ಅಲ್ಲ, ಪಾಕಿಸ್ತಾನ ದೇಶದ ಸಾವು. ಇದು ಪಾಕಿಸ್ತಾನ ಆರ್ಮಿಗೆ ಕೂಡ ಚೆನ್ನಾಗಿ ಗೊತ್ತು. ಪಾಕಿಸ್ತಾನ ಬಳಿ ಕೇವಲ 8 ಸಬ್ಮೆರಿನ್ಸ್ ಮಾತ್ರವೇ ಇವೆ. ಅಂದ್ರೆ 8 ಜಲಂತರ್ಗಾಮಿಗಳಿವೆ. ಅದರಲ್ಲಿ 3 ಮಾತ್ರವೇ ಸದ್ಯಕ್ಕೆ ಕೆಲಸ ಮಾಡ್ತಿವೆ. ಇನ್ನು 3 ಯಾವುದೇ ಕಾರಣಕ್ಕೂ ರಿಪೇರಿ ಮಾಡೋದಕ್ಕೆ ಆಗೋದಿಲ್ವಂತೆ, ಅಷ್ಟೊಂದು ಹಾಳಾಗಿವೆ. ಉಳಿದ ಸಬ್ಮೆರಿನ್ ಗಳನ್ನ ರಿಪೇರಿ ಮಾಡಿಸುವುದಕ್ಕೆ ಬೇಕಾಗುವಷ್ಟು ಹಣ ಪಾಕಿಸ್ತಾನ ಆರ್ಮಿ ಬಳಿ ಇಲ್ಲ. 2019ರಲ್ಲಿ ಬಾಲ್ಕೋಟ್ ಸಮಯದಲ್ಲಿ ಇಂಡಿಯಾ ಬಳಿ ಇದ್ದ ಆಯುಧಗಳೇ ಬೇರೆ. ಆ ಸಮಯದಲ್ಲಿ ನಮ್ಮ ಹತ್ರ S-400 ಇರ್ಲಿಲ್ಲ, ರಫೇಲ್ ಇರ್ಲಿಲ್ಲ, ಬ್ರಹ್ಮೋಸ್ ನ ರೇಂಜ್ ಕೂಡ ಇಷ್ಟೊಂದು ಇರ್ಲಿಲ್ಲ. ಜೊತೆಗೆ ಯುದ್ಧ ವಿಮಾನಗಳ ಮೂಲಕ ಬ್ರಹ್ಮೋಸ್ ಅನ್ನ ಲಾಂಚ್ ಮಾಡೋದಕ್ಕೆ ಅವಕಾಶ ಇರ್ಲಿಲ್ಲ. ಆದ್ರೆ ಈಗಿನ ಕಥೆನೇ ಬೇರೆ. ಆಪರೇಷನ್ ಪೈಥಾನ್ ನ ಮೂಲಕ, ಅಂದ್ರೆ ಪೈಥಾನ್ ಹಾವಿನ ಸ್ವಭಾವ ಏನು, ಡೈರೆಕ್ಟ್ ಆಗಿ ದಾಳಿ ಮಾಡಿ ಕೊಲ್ಲೋದಲ್ಲ, ಉಸಿರಾಡೋದಕ್ಕೆ ಅವಕಾಶ ಕೊಡದಷ್ಟು ಬಿಗಿಯಾಗಿ ಬಂಧಿಸಿ ಆಮೇಲೆ ಅದನ್ನ ಸಾಯಿಸಿ ತಿನ್ನುತ್ತೆ. ಈಗ ಇಂಡಿಯನ್ ಆರ್ಮಿ ಕೂಡ ಸೇಮ್ ಇದೇ ರೀತಿಯಲ್ಲಿ ಪಾಕ್ ಮೇಲೆ ದಾಳಿ ಮಾಡ್ತಾ ಇದೆ. ಇಂಡಿಯನ್ ಆರ್ಮಿ ಕರಾಚಿ ಪೋರ್ಟ್ಗೆ 150 ಕಿಲೋಮೀಟರ್ ದೂರದಲ್ಲಿ INS ವಿಕ್ರಾಂತ್ ಅನ್ನ ತೆಗೆದುಕೊಂಡು ಬಂದು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಪುಲ್ವಾಮಾ ಸಮಯದಲ್ಲಿ ಇಂಡಿಯನ್ ಆರ್ಮಿ ಈಗ ಡೈರೆಕ್ಟ್ ಆಗಿ ವಾರ್ನಿಂಗ್ ಗಳನ್ನ ಕೊಡ್ತಾ ಇರಲಿಲ್ಲ. INS ವಿಕ್ರಾಂತ್ ನ ಬಂದೋಬಸ್ತನ್ನ ನೋಡಿದ್ರೆ ಪಾಕ್ ಸೈನಿಕರ ಎದೆಯಲ್ಲಿ ನಡುಕ ಶುರುವಾಗುತ್ತೆ. INS ವಿಕ್ರಾಂತ್ ಕರಾಚಿ ಕಡೆ ಹೋದ್ರೆ ಪಾಕ್ ಸೈನಿಕರು LOC ಯನ್ನ ಬಿಟ್ಟು ಕರಾಚಿಗೆ ಓಡಿ ಬರ್ತಾರೆ. ನಾಳೆ LOC ಬಳಿ ರಫೇಲ್ ಕೈಯಲ್ಲಿ ಡ್ರಿಲ್ ಮಾಡಿಸಿದ್ರೆ ಈಗ ಮತ್ತೆ ಕರಾಚಿಯನ್ನ ಬಿಟ್ಟು LOC ಕಡೆ ಓಡಿ ಬರ್ತಾರೆ. ಈ ರೀತಿಯಲ್ಲಿ ಆ ಕಡೆ ಈ ಕಡೆ ಓಡಾಡಿಸ್ತಾ ಅವರ ಎದೆಯಲ್ಲಿ ಭಯ ಹುಟ್ಟಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಪ್ಪದೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೆ ಸಿಂಧೂರ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.